ಇನ್ನು ಚೈತ್ರ ಹುಣ್ಣಿಮೆ ಮತ್ತೊಂದು ದೃಷ್ಟಿಯಲ್ಲಿ ಮಹತ್ವದ್ದು. ಈ ಚೈತ್ರ ಮಾಸವೇ ಬಹಳ ವಿಚಿತ್ರ ಇದು. ಸರ್ವೋತ್ತಮನಾದ ಭಗವಂತ ನವಮಿ ಅವತಾರ ಮಾಡಿದ. ಆ ರಾಮನ ಸೇವೆಗಾಗಿ ಅಂತ ಬಂದಂತಹ ಜೀವೋತ್ತಮರು ವಾಯುದೇವರು ಹನುಮಂತನಾಗಿ ಅವತಾರ ಮಾಡಿದ್ದು ಹುಣ್ಣಿಮೆ ದಿವಸ. ಯದ್ಯಪಿ ವಾಸ್ತವಿಕವಾಗಿ ಹನುಮದ್ ಅವತಾರ ರಾಮಾವತಾರಕ್ಕಿಂತ ಪೂರ್ವದಲ್ಲೇನೆ ಆಗಿದೆ. ಆದರೆ ನೋಡಿದಲ್ಲಿ ರಾಮ ಭಕ್ತ ನಾನು ಇಲ್ಲೇ ಇದ್ದೇನೆ ಎನ್ನುವಂತೆ ಹನುಮಂತ ದೇವರು ಚೈತ್ರ ಹುಣ್ಣಿಮೆಯಲ್ಲಿ ಅವತಾರವನ್ನು ಮಾಡಿದ್ದು. ಆ ಹನುಮ ಜಯಂತಿ ದಿವಸದಲ್ಲಿ ಹನುಮದೇವರನ್ನ ಪೂಜಿಸಬೇಕು. ಅನೇಕ ರೀತಿಯಲ್ಲಿ ತೊಟ್ಟಿಲಿಗೆ ಹಾಕೋದು ಹನುಮದೇವರನ್ನ, ಹೀಗೆಲ್ಲ ಸಾಕಷ್ಟು ರೀತಿಯಲ್ಲಿ ಆಚರಣೆಗಳಿವೆ. ತಮ್ಮ ತಮ್ಮ ಪ್ರಾಂತೀಯ ಆಚರಣೆಗಳನ್ನು ತಿಳಿದುಕೊಂಡು ಹನುಮದೇವರನ್ನ ಪೂಜಿಸಬೇಕಾದದ್ದು. ಮತ್ತೊಂದು ವಿಶೇಷತೆ ಆ ಚೈತ್ರ ಹುಣ್ಣಿಮೆಯದ್ದು ಅಂತಂದ್ರೆ ವೈಶಾಖ ಸ್ನಾನದ ಪ್ರಾರಂಭ. ವೈಶಾಖ ಸ್ನಾನದ ಪ್ರಾರಂಭ ಆಗುತ್ತೆ. ನಾನು ಹಿಂದೆ ಹೇಳಿದ್ದೆ, ಚೈತ್ರ ಸ್ನಾನ ಯಾವತ್ತು ಪ್ರಾರಂಭ ಆಗಿತ್ತು? ಫಾಲ್ಗುಣ ಮಾಸದ ಹುಣ್ಣಿಮೆಯಿಂದ. ಚೈತ್ರದ ಹುಣ್ಣಿಮೆಯವರೆಗೆ ಚೈತ್ರ ಸ್ನಾನ ಆಗುತ್ತೆ. ವೈಶಾಖ ಸ್ನಾನ ಅಂತನ್ನುವುದು ಚೈತ್ರ ಹುಣ್ಣಿಮೆಯಿಂದ ವೈಶಾಖ ಹುಣ್ಣಿಮೆಯವರೆಗೆ. ಹಾಗಾಗಿ ನಾವು ಚೈತ್ರ ಮಾಸದಲ್ಲಿ ಇದ್ದರೂ ಕೂಡ ವೈಶಾಖ ಸ್ನಾನ ನಿಮಿತ್ತವಾದಂತಹ ಒಂದು ವ್ರತ ಪ್ರಾರಂಭ ಆಗುವುದು ಅದು ಚೈತ್ರ ಹುಣ್ಣಿಮೆಯ ದಿವಸದಲ್ಲಿ. ಸಂಕಲ್ಪ ಪೂರ್ವಕವಾಗಿ ಯಥಾಯೋಗ್ಯವಾಗಿ ಆ ವ್ರತವನ್ನ ಸ್ನಾನಾದಿಗಳನ್ನ ಮಾಡಬೇಕಾದದ್ದು. ದವನದ ಹುಣ್ಣಿಮೆ ಅಂತಾರೆ. ದವನ ಸಿಗುತ್ತೆ, ಅತ್ಯಂತ ಶ್ರೇಷ್ಠವಾದಂತಹದ್ದು ದವನ. ಅದನ್ನ ತಂದು ದೇವರನ್ನ ಅರ್ಚಿಸುವುದು, ಪೂಜಿಸುವುದು ಎಲ್ಲ ಮಾಡಬೇಕು. ಹಿಂದೆ ನಾನು ಹೇಳುವಾಗ ಈ ಗೌರಿ ಪೂಜೆ ತೃತೀಯ ದಿವಸದಲ್ಲಿ ಮಾಡಬೇಕು ಅಂತ ಹೇಳಿದಂತಹ ಗೌರಿ ಪೂಜೆ ಆಕೆಯನ್ನು ಕೂಡ ದವನಗಳಿಂದ ಪೂಜಿಸಬೇಕಾದದ್ದು ಅಂತ.